ಅಲ್ಲ ಗುರು, ಮಾಡಿರೋ ಎರಡು ವಿಡಿಯೋಗೆ ಕೆಳಗಡೆಯಿಂದ ಹಿಡಿದು ಮೇಲೆವರೆಗೂ ಅಷ್ಟು ಉರ್ಕೊಂಡಿದೀರಾ ಅಂದ್ರೆ ಅಲ್ಲೇ ಅರ್ಥ ಮಾಡ್ಕೊಳ್ಳಿ ಎಂತ ಹಲ್ಕ ಕೆಟ್ಟ ಕೆಲಸ ಮಾಡಿದಿರಾ ನೀವು ಅಂತ. ಮಾತಾಡಿದ್ರೆ ಎಜುಕೇಶನ್, ಆಫೀಸು, ಅಫಿಷಿಯಲ್ ಅಂತೀರಾ. ಹೌದು, ನಾನು 100 ಸರಿ ಬೇಕಾದ್ರೂ ಹೇಳ್ತೀನಿ. ಆದ್ರೆ ನಿಮ್ ತರ ನಾನು ಬೇರೆ ಪ್ರೊಫೈಲ್ಗೆ ಹೋಗಿ ಬಕೆಟ್ ಹಿಡಿಯೋ ಕೆಲಸ ಮಾಡಿಲ್ಲ. ರೆಕಾರ್ಡ್ ಮಾಡೋ 20 ಕ್ಲಿಪ್ಸ್ ಅಲ್ಲೂ ಕೂಡ ನಾನು ಕರೆಕ್ಟ್ ಆಗಿ ಮಾತಾಡ್ತೀನಿ. ನಿಮ್ ತರ ಅಕ್ಕನು ಅಮ್ಮನು ಈ ತರ ಕೆಟ್ಟ ವರ್ಡ್ಸ್ ನ ಯೂಸ್ ಮಾಡೋದಿಲ್ಲ. ಏನಾ ಟ್ರೋಲರ್ಸ್ ನನ್ನ ಬೆಳೆಸಿದ್ದ ಮೆಟ್ಟ ಕಿತ್ತೋದಂಗ್ ಹೊಡಿತೀನಿ ಬೋಳಿ ಮಗನೇ. ಇನ್ನೊಂದ್ಸತಿ ಈ ರೀತಿ ಮಾತಾಡಿದ್ರೆ ನನ್ನಿಂದ ನೀವುಗಳು ಬೆಳೆದಿರೋದು. ಅದಕ್ಕೆ ಪ್ರತಿ ವಿಡಿಯೋ ಅಲ್ಲಿ ಧನುಷ್ ಕುಮಾರ್ ಯಾಕೆ ಧನುಷ್ ಕುಮಾರ್ ಅಷ್ಟು ಚೆನ್ನಾಗಿದೆ ಅಲ್ವಾ? ನಿಂಬೆಳೆನ ಬೇಸ್ಕೊಳೋದಕ್ಕೆ ಹೋಗಿ ಬೇರೆಯವ್ರನ್ನ ಯೂಸ್ ಮಾಡ್ತೀರಾ, ಆಮೇಲೆ ಟ್ರೋಲರ್ ಅನ್ನೋ ಹೆಸರು ಕೊಡ್ತೀರಾ. ವಿಡಿಯೋನ ಡಿಲೀಟ್ ಮಾಡಿ ಸಾರಿ ಕೇಳ್ಬೇಕಂತೆ, ಇಲ್ಲ ಅಂದ್ರೆ ಕೇಸ್ ಹಾಕ್ತೇನಂತೆ. RTO ಆಫೀಸರ್ ಮೊಮ್ಮಗನ ಮೇಲೆ ಕೇಸ್ ಹಾಕೋಷ್ಟು ಧೈರ್ಯ ಇದೆನಾ ನಿಮ್ಗೆ? ಲೇ ಪೈಜಾಮ, ತಪ್ಪು ಮಾಡಿದ್ರೆ RTO ಆಫೀಸರ್ ಮೊಮ್ಮಗ ಅಲ್ಲ, ಅವ್ರ ಅಪ್ಪನ ಮೇಲೇನು ಕೇಸ್ ಹಾಕ್ಬೋದು. ಆದ್ರೂ RTO ಆಫೀಸರ್ ನಿನ್ ತಾತ ಕಣೋ, ನೀನಲ್ಲ. ಯಾವ ಇವೆಲ್ಲ ನಮ್ಮಪ್ಪ ರೌಡಿ, ನಾನ್ ಚಿಕ್ಕ ರೌಡಿ, ನನ್ ತಮ್ಮ ಪುಟ್ ರೌಡಿ ಅನ್ಕೊಂಡ್ ಬಂದ್ಬಿಡ್ತಾವೆ ಸಡೆಗಳು. ಅವನ ಸೆಡೆ ನನ್ ಮಗ. ಕೇಸು ನೀನ್ ಹಾಕು, ಕೋರ್ಟ್ ಅಲ್ಲಿ ತೀರ್ಮಾನ ನಾನ್ ಕೊಡ್ತೀನಿ. ಕೇಸ್ ಹಾಕೋದಕ್ಕಿಂತ ಮುಂಚೆ ನಾವು ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇದೀವಿ, ನನ್ನ ಬ್ಯಾಕ್ ಗ್ರೌಂಡ್ ಏನು ಅಂತ ತಿಳ್ಕೊಂಡು ಕೇಸ್ ಹಾಕು. ಚಾಟಿಪಿಟಿನ ಕೇಸ್ ಬಗ್ಗೆ ಕೇಳಿದ್ರೆ ನಿಮ್ಗೆ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಡಕ್ಕೂ ಬರಲ್ಲ. ನಿಮ್ಮೆಲ್ಲರ ಮೇಲೆ ಕೇಸ್ ಹಾಕೋದಕ್ಕೆ ನನ್ಗೆ ಒಂದೇ ನಿಮಿಷ, ನಿಮ್ ಫ್ಯೂಚರ್ ಹಾಳಾಗುತ್ತೆ ಅಂತ ನಾನು ಬಾಯಿ ಮುಚ್ಕೊಂಡಿದೀನಿ. ಸಾರಿ ಕೇಳ್ಬೇಕಾ? ಕೇಸು ಪೊಲೀಸು ಸ್ಟೇಷನ್ ಅಂತ ತಿರುಗಾಡ್ತೀನಲ್ಲ, ಆಗ ಕೇಳ್ತಾರೆ ಸಾರಿ ಯಾರು ಅಂತ. ಅಲ್ಲಿವರೆಗೂ ನಿನ್ ಕೆಲಸ ನೀನ್ ಮಾಡ್ತಾನೆ ಇರು. ಅಲ್ಲ, ಕೇಸು ನಾನ್ ಹಾಕಿದ್ರೆ ಕೋರ್ಟ್ ಅಲ್ಲಿ ತೀರ್ಮಾನ ನೀನ್ ಕೊಡ್ತೀಯಾ, ಮತ್ತೆ ಜಡ್ಜ್ ಹಾಕಿದ್ದಾರೆ ಕೋರ್ಟ್ ಅಲ್ಲಿ. ಲೇ ಒಣಗೋಗಿರೋ ಜಾಮೂನ್, ಕಾಂತಾರ ಮೂವಿಲಿ ಆ ದೈವ ಈ ಡೈಲಾಗ್ ಹೇಳಿದಾಗ ಗೂಸ್ ಬಂಪ್ಸ್ ಬಂತು, ಗೂಸ್ ಬಂಪ್ಸ್. ಆದ್ರೆ ನೀನ್ ಈ ಡೈಲಾಗ್ ಹೇಳಿದಾಗ ನನ್ ತಮ್ಮ ಸಹ ಚಡ್ಡಿಲಿ ಬಿದ್ದು ನಗ್ತಾವನೆ.